ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಗೋವಿಂದ ಎಂ ಕಾರಜೋಳರವರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಿದ್ಧನಿರುತ್ತೇನೆ, ನೂತನ ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ. ಅವರು ಗುರುವಾರ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಹೊರಮಠದ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಭಾರತೀಯ ಜನತಾ ಪಕ್ಷ ನಾಯಕನಹಟ್ಟಿ ಮಂಡಲ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಶ್ರೀ ಗೋವಿಂದ ಕಾರಜೋಳರವರಿಂದ ಎನ್ಡಿಎ ಕಾರ್ಯಕರ್ತರಿಗೆ ಮತ್ತು ಮತದಾರ ಪ್ರಭುಗಳಿಗೆ ಕೃತಜ್ಞತಾ ಸಮಾರಂಭದಲ್ಲಿ ಸಸಿಗೆ ನೀರು ಹಾಕಿ ಮಾತನಾಡಿದ ಅವರು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಅಭ್ಯರ್ಥಿ ಸೋಲುವುದು ಖಚಿತ ಅಂತ ಅನೇಕ ಸಮೀಕ್ಷಾಕಾರರು ಮತ್ತು ಮಾಧ್ಯಮ ಮಿತ್ರರು ಚಿಂತನೆಯನ್ನ ಮಾಡಿದ್ರು. ಎಲ್ಲಾ ಸಮೀಕ್ಷೆಗಳು ಉಲ್ಟಾ ಹೊಡೆದಿದ್ದು ನನ್ನ ಗೆಲುವಿಗೆ ಕಾರಣರಾದಂತಹ ಮತದಾರರು ಮತ್ತು ಬಿಜೆಪಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಎಂದಿದ್ದಾರೆ. ರಾಜ್ಯದಲ್ಲಿ ಕೋರ್ಟ್ ಕ್ಷೇತ್ರ ಗೆಲ್ಲಕ್ಕೆ ಸಾಧ್ಯವಿಲ್ಲ ಅಂತಿದ್ರು, ಅದನ್ನು ಚಿತ್ರದುರ್ಗಕ್ಕೂ ಅಂತಿದ್ರು. ಈ ಗೆಲುವು ನಮ್ಮೆಲ್ಲರಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಈ ಕ್ಷೇತ್ರದ ಮತದಾರರಿಗೆ ಈ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕಂದ್ರೆ 42-43 ಡಿಗ್ರಿ ಉರಿ ಬಿಸಿಲಿನಲ್ಲಿ ಶ್ರಮ ಹಾಕಿ ಬೆವರು ಸುರಿಸಿ ನನ್ನನ್ನು ಗೆಲ್ಲಿಸಿದ್ರಲ್ಲ ಅವರಿಗೆ ಶ್ರಮ ಮತ್ತು ಇದರ ಶ್ರೇಯಸ್ಸು ಬರ್ತದ ಸ್ಪಷ್ಟವಾಗಿ ಬಯಸ್ತೇನೆ. 15 ದಿವಸದಲ್ಲಿ ಕಾರಜೋಳ ಚಿತ್ರದುರ್ಗದಲ್ಲಿ ಏನು ಗೆಲ್ತಾರ ಅನ್ನುವಂಥ ಪ್ರಶ್ನೆ ಈ ನಾಡಿನ ಜನರಿಗೆ ಕಾಡ್ತಾ ಇತ್ತು, ಕಾರ್ಯಕರ್ತರಿಗೆ ಕಾಡ್ತಾ ಇತ್ತು. ಆದರೆ ಚಿತ್ರದುರ್ಗದ ಜನ ಸೈನಿಕರ ರೀತಿ ಹೋರಾಟ ಮಾಡಿ ಮತ್ತು ಮತದಾರ ಬಂಧುಗಳೆಲ್ಲರೂ ಕೂಡ ಬಹಳ ಅಂತಃಕರಣದ ಹೃದಯದಿಂದ ಮತ ನೀಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ಅದಕ್ಕೆ ಇವತ್ತು ಅಭಿನಂದನೆಗಳು ಸಲ್ಲಿಸೋದ್ರ ಜೊತೆಯಲ್ಲಿ ನಾವು ಮುಂದಿನ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕಾಗಿದೆ. ನಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, MLA ಚುನಾವಣೆ ಮುಗಿದೋಗಿ, MP ಚುನಾವಣೆ ಮುಗಿದೋಗಿ, MLC ಚುನಾವಣೆ ಮುಗಿದೋಗಿ, ನಮಗೆ ಒಂದು ಇರ್ತಕ್ಕಂಥ ಸವಾಲು ನಮ್ಮ ಮುಂದಿರ್ತಕ್ಕಂಥ ಮುಂದಿನ ಚುನಾವಣೆ ಅಂದ್ರೆ ಕಾರ್ಯಕರ್ತರನ್ನ ಗೆಲ್ಲಿಸುವಂಥ ಜಿಲ್ಲಾ ಪಂಚಾಯತ್ ಒಂದು ಪ್ರಮುಖ. ಅದಕ್ಕಾಗಿ ನಾವು ಹೆಚ್ಚು ಶ್ರಮವನ್ನು ಹಾಕಬೇಕಾಗ್ತದೆ. ನಾನು ಯಾಕೆ ಹೆಚ್ಚು ಶ್ರಮ ಆಗ್ತದಂತ ಹೇಳಿ ನಮಗೆ ಅರ್ಥ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಹೆಚ್ಚು ಶ್ರಮ ಯಾಕೆ ಹಾಕಬೇಕಾಗ್ತದೆ ಅಂದ್ರೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿದೆ. ಯಾಕಂದ್ರೆ ಇನ್ನೇನು ಕಳ್ಕೊಂಡು ಎಂಟು ಕಳ್ಕೊಂಡು ಬಹಳ ಕಷ್ಟ ಪರಿಸ್ಥಿತಿ ನಾವು ಕಾಂಗ್ರೆಸ್ನವರ ಎದುರಿಗೆ ಹೋರಾಡಬೇಕಾಗಿತ್ತು. ಈಗ ನಮಗೆ ಒಂದು ಶಕ್ತಿ, ಈ ಜಿಲ್ಲೆಯಲ್ಲಿ ಒಂದು ಶಕ್ತಿ ಬಂದಂತಾಗಿದೆ. ನಮಗೆ ಗೆದ್ದಿದ್ದರಿಂದ ನಮಗೆ ಶಕ್ತಿ ಬಂದಂತಾಗಿದೆ ನಮ್ಮ ಕಾರ್ಯಕರ್ತರಿಗೆ. ಹಾಗಾಗಿ ನನ್ನೆಲ್ಲ ಮಾತಾಡಿಬಿಟ್ಟು ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಮಲಕಾಪುರ ಬಂದು ಇಲ್ಲಿ ಬಂದಿದ್ದಾರೆ. ಬಂಧುಗಳೇ, ಈಗೆಲ್ಲ ನಾವು ನೋಡಿ, ಈ ರಾಜ್ಯ ಸರ್ಕಾರದಲ್ಲಿ ಎಲ್ಲ ವಿಭಾಗ ಹುದ್ದೆ ಇಲ್ಲ, ಎಲ್ಲ ಪುರುಷತ್ವ ಭಾಗ್ಯಗಳು ಕೊಟ್ಟಿದ್ದಾರೆ. ಪುರುಷತ್ವ ಭಾಗ್ಯಗಳು 2000, ಆಮೇಲೆ ವಿದ್ಯುತ್ತು, ಬಸ್ಸು, ಇದೆಲ್ಲ ಕೊಟ್ಟು ಈ ಸರ್ಕಾರವನ್ನು ದಿವಾಳಿ ಅಂಚಿನಲ್ಲಿ ತಂದಿಟ್ಟಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತ. ಏನಪ್ಪ SC ದುಡ್ಡೇ ಕಾಂಗ್ರೆಸ್ನವರಿಗೆ ಅಲ್ಲದೆ 11,000 ಕೋಟಿ ತಗೊಂಡ್ರು, ಮತ್ತೆ 13,000 ಕೋಟಿ ತಗೊಂಡ್ರು, 25,000 ಕೋಟಿಯಲ್ಲೇ ಬಿಟ್ಟು ಬಾಕಿಗಳೆಲ್ಲ ಹಾಕಿದ್ರು. ಮತ್ತೆ ಅದಂದರೆ ನಮ್ಮ SC ಮಕ್ಕಳಿಗೆ
ಈ ಮುರುಳಿ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಾಕ್ಯವನ್ನ ನಾಡಿಗೆ ಸಾರಿದಂತಹ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕೊಟ್ಟಂತಹ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಗೋವಿಂದ ಎಂ ಕಾರಜೋಳರವರ ಗೆಲುವಾಗಿದೆ. ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಪ್ರತಿಯೊಬ್ಬ ಮುಖಂಡರು ಕಾರ್ಯಕರ್ತರು ಶ್ರಮ ವಹಿಸಿ ಕೆಲಸ ಮಾಡಬೇಕಾಗಿದೆ ಎಂದರು. ಮಾಜಿ ಶಾಸಕ ನೇರ್ಲಗುಂಟೆ ಎಸ್ ತಿಪ್ಪೇಸ್ವಾಮಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿ ತಿಪ್ಪೇರುದ್ರಪ್ಪ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರಾಮದಾಸ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಓಬ್ಳೇಶ್, ಮಲ್ಲೂರಳ್ಳಿ ಓ ಮಂಜುನಾಥ್, ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ, ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ, ಚನ್ನಾಗನಹಳ್ಳಿ ಮಲ್ಲೇಶ್, ಮೊಳಕಾಲ್ಮೂರು ಮಂಡಳ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿ ಶಿವಣ್ಣ, ಜೆಡಿಎಸ್ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷ ಡಿಬಿ ಕರಿಬಸಪ್ಪ, ಗೋವಿಂದಪ್ಪ, ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷ ಟಿ ಶಿವದತ್ತ, ತಾರಕೇಶ್, ಹಿರೇಹಳ್ಳಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಡಿಎಚ್ ಪರಮೇಶ್ವರಪ್ಪ, ಮಲ್ಲೂರಳ್ಳಿ ಮಲ್ಲಯ್ಯ, ಅಬ್ಬೇನಹಳ್ಳಿ ಎಂ ಶಿವಪ್ರಕಾಶ್, ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಮಾಜಿ ಅಧ್ಯಕ್ಷ ಬಿ ಶಂಕರ್ ಸ್ವಾಮಿ ಇನ್ನು ಮುಂತಾದವರು ಇದ್ದರು.